ಹಲೋ ಫ್ರೆಂಡ್ಸ್, ಜಯಲಕ್ಷ್ಮಿ ಫುಡೀಸ್ಗೆ ಸ್ವಾಗತ. ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬ ಬಂತಲ್ವಾ, ರವೆ ಉಂಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ರವೆ 1 kg ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. ಸಕ್ಕರೆ ಅರ್ಧ kg ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ. ಕುಟ್ಟಿರುವ ಏಲಕ್ಕಿ 1 ಸ್ಪೂನ್ ತೊಗೊಂಡಿದ್ದೀನಿ. ನಂದಿನಿ ತುಪ್ಪ 200 ಗ್ರಾಮ್ ತೊಗೊಂಡಿದ್ದೀನಿ. 1 ಫುಲ್ ಕೊಬ್ಬರಿ ಸಣ್ಣ ತುರಿಯಲ್ಲಿ ತುರ್ಕೊಂಡಿದ್ದೀನಿ. ಸಣ್ಣ ತುರಿಯಲ್ಲಿ ತುರಿಯೋದ್ರಿಂದ ಆ ಉಂಡೆ ಕಟ್ಟೋವಾಗ ಅದ್ರ ಜೊತೆ ಕ್ಲೀನಾಗಿ ಸೇರಿಕೊಳ್ಳುತ್ತೆ. ಈಗ ತಪ್ಪಲೆಗೆ ರವೆ ಹಾಕೋತಾ ಇದ್ದೀನಿ. ಹುರ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಹಾಕೋಬೇಕು. ಕಟ್ ಮಾಡಿ ತುಪ್ಪ ಹಾಕೋತಾ ಇದ್ದೀನಿ. ಈಗ ರವೆ ಒಳ್ಳೆ ಘಮ ಬರೋ ತನಕನೂ ಹುರ್ಕೋಬೇಕು. ಈಗ ಸ್ಮೆಲ್ ಬರ್ತಾ ಇದೆ ರವೆ. ಈಗ ದ್ರಾಕ್ಷಿ ಗೋಡಂಬಿ ಹಾಕೊತಾ ಇದ್ದೀನಿ. ಈಗ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈಗ ತುರಿದಿಟ್ಟ ಕೊಬ್ಬರಿ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಈಗ ಸಕ್ಕರೆ ಹಾಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪನೇ ಹುರ್ಕೋಬೇಕು, ಇಲ್ಲ ಅಂದರೆ ಮೆಲ್ಟ್ ಆಗೋಗ್ಬಿಡುತ್ತೆ ಸಕ್ಕರೆ. ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿಬಿಟ್ಟು ಆ ರವೆ ಬಿಸಿಯಲ್ಲೇ ಹುರ್ಕೊಂಡ್ರೆ ಸಾಕು, ಇಲ್ಲ ಅಂದರೆ ಮೆಲ್ಟ್ ಆಗೋಗ್ಬಿಟ್ಟು ನೀರು ಥರ ಆಗೋಗ್ಬಿಡುತ್ತೆ. ಒಳ್ಳೆ ಸುಗಂಧ ಬರ್ತಾ ಇದೆ. ಏಲಕ್ಕಿ ಪುಡಿ ಹಾಕೊತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ. ಈಗ ಉಂಡೆ ಕಟ್ಕೊಳ್ಳೋಕ್ಕೆ ಹಾಲನ್ನ ನೋಡಿಕೊಂಡು ಹಾಕೋಬೇಕು. ಆ ಉಂಡೆ ಕಟ್ಟೋಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಹಾಕೋಬಾರ್ದು. 1 ಲೋಟ ತೊಗೊಂಡಿದ್ದೀನಿ ಹಾಲು. ನೋಡ್ಕೊಂಡು ಕಲಿಸ್ಕೊತೀನಿ. ಈಗ ನಾನು ಕಲಿಸ್ತಾ ಇದ್ದೀನಲ್ವಾ, ಅದು ಉಂಡೆ ಎಷ್ಟು ಉಂಡೆ ಕಟ್ಟೋಕ್ಕಾಗುತ್ತೋ ಅಷ್ಟು ಮಾತ್ರನೇ ಹಾಲು ಹಾಕೊಬೇಕು, ಜಾಸ್ತಿನೂ ಹಾಕೋಬಾರ್ದು. ಅದಕ್ಕೆ ರವೆ ಉಂಡೆನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಶಿವರಾತ್ರಿ ಹಬ್ಬಕ್ಕೆ ಇದೇ ಮೇಯ್ನಾಗಿ ಸ್ವೀಟ್ ಮಾಡ್ತಾರೆ ಮನೇಲೆಲ್ಲರೂ. ಈಗ ರೆಡಿಯಾಗಿದೆ. ಸರ್ವಿಂಗ್ ತಟ್ಟೆಗೆ ಇಕ್ಕೋತಾ ಇದ್ದೀನಿ. ರವೆ ಉಂಡೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.